ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಗುಣಿತಾಕ್ಷರ ಪದಗಳನ್ನು ಬಿಡಿಸಿ ಬರೆಯೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. 6, 7, 8, 9, 10ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ. ಈ ಗುಣಿತಾಕ್ಷರ ಅಂದರೆ ಏನು? ವ್ಯಂಜನಗಳಿಗೆ ಸ್ವರಗಳು ಸೇರಿ ಈ ಒಂದು ಗುಣಿತ ಪದ ಅಕ್ಷರಗಳು ಆಗುತ್ತೆ. ಈ ವ್ಯಂಜನಾಕ್ಷರಗಳ ಜೊತೆಗೆ ಸ್ವರಗಳು ಸೇರಿಕೊಂಡಿರುತ್ತೆ. ನಾವು ಏನನ್ನು ಉಚ್ಚಾರಣೆ ಮಾಡ್ತೀವಿ ಅದರ ಪ್ರಕಾರನೇ ಕೂಡ ಬರವಣಿಗೆ ಕೂಡ ಇರುತ್ತೆ. ಹಾಗಾದರೆ ಈ ಒಂದು ಗುಣಿತಾಕ್ಷರ ಪದಗಳನ್ನು ಬರೆಯೋದು ಹೇಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ನಾನು ಈ ಒಂದು ವಿಡಿಯೋದಲ್ಲಿ ಒಟ್ಟು 20 ಗುಣಿತಾಕ್ಷರ ಪದಗಳನ್ನು ತಗೊಂಡಿದ್ದೀನಿ. ಆ 20 ಗುಣಿತಾಕ್ಷರ ಪದಗಳನ್ನು ನೀವು ನೋಡಿದ್ದಾದಮೇಲೆ ಆರಾಮಾಗಿ ನೀವು ಗುಣಿತಾಕ್ಷರ ಪದಗಳನ್ನು ಬಿಡಿಸಿ ಬರೆಯಬಹುದು. ಮೊದಲನೇ ಪದ ನೋಡಿ, ಮುತ್ತಿನ ಹಾರ. ಎರಡನೇದು ಕರುಣೆ. ಮೂರನೇದು ಸೀಮಾರೇಖೆ. 4 ಕಾವ್ಯನಾಮ. 5 ಅಲಂಕಾರ. 6 ಹಿಮಾಲಯ. 7 ಇತಿಹಾಸ. 8 ಅತಿಶಯ. 9 ಕಂಠಪಾಠ. 10 ಪ್ರಾತಃ ಕಾಲ. 11 ಸಾಹಿತ್ಯ. 12 ವೈವಿಧ್ಯ. 13 ಗುರುಗಳು. 14 ಶೃಂಗಾರ. 15 ಸ್ಮರಣೆ. 16 ಚರಣಕಮಲ. 17 ಸಂಪ್ರದಾಯ. 18 ಆರಾಧನೆ. 19 ಮುಂಗಾರು. 20 ಬೇಸಾಯ. ಈಗ ನಾನು ನಿಮಗೆ ಒಂದೊಂದಾಗಿ ಬಿಡಿಸಿ ಬರೆಯೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಗುಣಿತಾಕ್ಷರ ಪದ ಬಿಡಿಸಿ ಬರೆಯಿರಿ. 6, 7, 8, 9, 10 ಪದಗಳನ್ನು ಕೂಡ ತಿಳ್ಕೊಂಡಿದ್ವಿ. ಯಾವ್ಯಾವ ಪದಗಳನ್ನು ನಾವಿವಾಗ ಬಿಡಿಸ್ತಾ ಇದ್ದೀವಿ ಅಂತ ಅದ್ರ ಪ್ರಕಾರ ಹೋಗೋಣ. ಮೊದಲಿಗೆ ನೋಡಿ, ಇಲ್ಲಿ ಮುತ್ತಿನ ಮೂ ಅಕ್ಷರ, ನಂತರ ತಾವತ್ತು ತ, ನ, ಹ, ರ. ಈಗ ಎಲ್ಲ ಅಕ್ಷರಗಳನ್ನು ಕೂಡ ನಾವು ಸ್ಪ್ಲಿಟ್ ಮಾಡ್ಕೊಂಡಿದ್ವಿ. ಒಂದೊಂದಾಗಿ ಬರಿತಾ ಹೋಗೋಣ. ಮೊದಲಿಗೆ ಏನಿದೆ, ಮೂ ಅಕ್ಷರ ಇದೆ. ಈ ಮೂ ಅಕ್ಷರನ ಯಾವ ರೀತಿಯಾಗಿ ನಾವು ಸ್ಪ್ಲಿಟ್ ಮಾಡೋದು ನೋಡಿ. ಮ ಪ್ಲಸ್ ಉ, ಮು. ನಂತರ ಗೆ ಈ ಮಾತ್ರ ಇದೆ. ತ ಒತ್ತಕ್ಷರ ತಾ ಇರೋದ್ರಿಂದ ನಾವು 2 ಸಲ ತಾನ ಬರೀಬೇಕು. ತಿ ಈ ಮಾತ್ರ ಇದೆ. ಈ ಮುತ್ತಿ ಆಯಿತು. ಈಗ ನ ಅಕ್ಷರ ನೋಡಿ, ಇಲ್ಲಿ ನಾವು ಮೂ ಅಕ್ಷರ ಆಯಿತು, ತಿ ಅಕ್ಷರ ಆಯಿತು, ತಾವತ್ತು ತಿ. ನಂತರ ನಗೆ ನ ನ ನ ನ ನ. ನಂತರ ಹ ಹ ಹ ಮಾತ್ರ ಇದೆ. ಆ ಹ ಆ ಹ ರ ಇದೆ. ರ ಪ್ಲಸ್ ಅ ನೋಡ್ತಿದ್ದೀವಲ್ವ. ಮು ತಿ ನ ಹ ರ. ನಾವಿಲ್ಲಿ ಮು ಆಯಿತು, ತಿ ಆಯಿತು, ನ ಆಯಿತು, ಹ ಆಯಿತು, ರ ಆಯಿತು. ಈ ರೀತಿಯಾಗಿ ನಾವು ಗುಣಿತಾಕ್ಷರ ಪದವನ್ನು ಬಿಡಿಸಿ ಬರೀತೀವಿ. ನಂತರ ಪದ ಕರುಣೆ. ಕ ರು ನೆ. ಮೊದಲಿಗೆ ಕ ಅಕ್ಷರ ಇದೆ. ಕ ಪ್ಲಸ್ ಅ ಕ ನೋಡಿದ್ವಲ್ಲ. ಕ ಪ್ಲಸ್ ಅ ಕ. ನಂತರ ರು ಇದೆ. ರ ಪ್ಲಸ್ ಉ ರು. ಕರು ನೆ. ನ ಪ್ಲಸ್ ಎ ಕರುಣೆ. ನೋಡ್ತಿದ್ದೀವಲ್ವ. ಕ ಪ್ಲಸ್ ಅ ಕ. ರ ಪ್ಲಸ್ ಉ ರು. ನ ಪ್ಲಸ್ ಎ ನೆ ಕರುಣೆ. ನಂತರದ ಪದ ಸೀಮಾ ರೇಖೆ. ಇಲ್ಲಿ ಸಿ ಮಾ ರೇ ಖೆ. ನಾವು ಫಸ್ಟು ಸಿ ತಗೊಳ್ತೀವಿ. ಸ ಪ್ಲಸ್ ಈ ಸೀಮಾ. ಸ ಪ್ಲಸ್ ಈ ಸೀಮಾ. ನಂತರ ಮ ಪ್ಲಸ್ ಅ. ಮ ಪ್ಲಸ್ ಅ ಮಾ. ನಂತರ ರೇ ಇದೆ. ರ ಪ್ಲಸ್ ಎ ರೇ. ನೋಡಿ, ಮ ಪ್ಲಸ್ ಅ ಮ. ರ ಪ್ಲಸ್ ಎ ರೇ ಖೆ. ಕ ಪ್ಲಸ್ ಎ
ಸ ಪ್ಲಸ್ ಈ ಸಿ ಮ ಪ್ಲಸ್ ಆ ಮಾ ರ ಪ್ಲಸ್ ಎ ರೇ ಖ ಪ್ಲಸ್ ಎ ಖೆ ಸೀಮಾ ರೇಖೆ. ನಂತರ ಪದ ಕಾವ್ಯ ನಾಮ. ಕ ವಾಗೆ ಯಾವತ್ತಕ್ಷರ ವ ನ ಮ. ಮೊದಲಿಗೆ ಯಾವುದಿದೆ ಕ ಇದೆ. ಕನ ಬಿಡಿಸೋದು ಹೇಗೆ ಕ ಪ್ಲಸ್ ಆ ಕ ಪ್ಲಸ್ ಆ ಕ ವ ಪ್ಲಸ್ ಯಾವತ್ತಕ್ಷರ ಆ ಮಾತ್ರ ವಾಗೆ ವ್ಯಾಗೆ ವ ಪ್ಲಸ್ ಯ ಪ್ಲಸ್ ಯ ಆ ವ್ಯ. ನಂತರ ಮ ಇದೆ ಮ ಪ್ಲಸ್ ಅ ಕಾವ್ಯ ನಾಮ. ಕ ಪ್ಲಸ್ ಆ ಕ ವ ಪ್ಲಸ್ ಯ ಪ್ಲಸ್ ಆ ವ್ಯ ನ ಬಿಟ್ಟಿದೆ ಇಲ್ಲಿ ನೋಡಿ ನ ಪ್ಲಸ್ ಆ ನ ಮ ಪ್ಲಸ್ ಅ ಮ ಕಾವ್ಯ ನಾಮ. ನೋಡಿ ಕ ಪ್ಲಸ್ ಆ ಕ ವ ಪ್ಲಸ್ ಯ ಪ್ಲಸ್ ಆ ವ್ಯ ನ ಪ್ಲಸ್ ಆ ನ ಮ ಪ್ಲಸ್ ಆ ಮ. ನಂತರ ಪದ ಅಲಂಕಾರ. ಅ ಲಂ ಕ ರ. ನೋಡಿ ಮೊದಲಿಗೆ ಆ ಸ್ವರ ಡೈರೆಕ್ಟ್ ಹಂಗೆ ಬರ್ಕೊಳ್ತೀವಿ. ಸ್ವರವನ್ನು ನಾವು ಸ್ವತಂತ್ರವಾಗಿ ಉಚ್ಚಾರ ಮಾಡ್ತೀವಿ, ಅದರಿಂದ ಆ ಸ್ವರ ಹಂಗೆ ಬರ್ಕೊತೀವಿ. ಲಂ ಇದೆ ಲ ಪ್ಲಸ್ ಅಂ. ಇದು ಅಂ ಮಾತ್ರ. ಲ ಪ್ಲಸ್ ಅಂ ಅಲಂ ಕಾರ. ಕ ಪ್ಲಸ್ ಆ ಅಲಂ ಕ. ನಂತರ ರ ಪ್ಲಸ್ ಅ ರ. ನೋಡ್ತಿದ್ದೀವಲ್ವ ಆ ಡೈರೆಕ್ಟ್ ಹಂಗೆ ಬರ್ಕೊಂಡಿದೆ. ಲಂಗೆ ಲ ಪ್ಲಸ್ ಅಂ ಲಂ ಕ ಪ್ಲಸ್ ಆ ಕ ರ ಪ್ಲಸ್ ಆ ರ ಅಲಂಕಾರ. ನಂತರ ಪದ ಹಿಮಾಲಯ. ಹಿ ಮಾ ಲ ಯ. ಮೊದಲಿಗೆ ಹಿ ಹ ಪ್ಲಸ್ ಇ ಹಿ. ನಂತರ ಮ ಇದೆ ಮ ಪ್ಲಸ್ ಆ ಮಾ. ನಂತರ ಲ ಇದೆ ಲ ಪ್ಲಸ್ ಅ ಲ. ನಂತರ ಯ ಇದೆ ಯ ಪ್ಲಸ್ ಅ ಹಿಮಾಲಯ. ಹಿ ಮಾ ಲ ಯ. ನೋಡ್ತಿದ್ದೀವಿ ಹ ಪ್ಲಸ್ ಇ ಹಿ ಮ ಪ್ಲಸ್ ಆ ಮಾ ಲ ಪ್ಲಸ್ ಆ ಲ ಯ ಪ್ಲಸ್ ಆ ಯ ಹಿಮಾಲಯ. ನಂತರ ಪದ ಇತಿಹಾಸ. ಹಿ ತಿ ಹ ಸ. ಮೊದಲಿಗೆ ಈ ಡೈರೆಕ್ಟ್ ಸ್ವರ ಯಾವಾಗೂ ಕೂಡ ಡೈರೆಕ್ಟಾಗಿ ಬರ್ಕೊಳ್ತೀವಿ, ಯಾಕಂದರೆ ಅವುಗಳನ್ನ ಸ್ವತಂತ್ರವಾಗಿ ಉಚ್ಚಾರ ಮಾಡ್ತೀವಿ. ಅವುಗಳಿಗೆ ಯಾವುದೇ ಅಕ್ಷರಗಳ ಸಹಾಯ ಬೇಕಾಗಿಲ್ಲ. ಇ ಪ್ಲಸ್ ತಿ ಇದೆ ಅಲ್ವಾ ತ ಪ್ಲಸ್ ಇ ತಿ. ಹ ಪ್ಲಸ್ ಹ ಮಾತ್ರ ಹ ಪ್ಲಸ್ ಸ ಪ್ಲಸ್ ಅ ಇತಿಹಾಸ. ನೋಡ್ತಿದ್ದೀವಲ್ವ ಇ ಪ್ಲಸ್ ಇ ಡೈರೆಕ್ಟ್ ಬರ್ಕೊಂಡಿದೆ. ತ ಪ್ಲಸ್ ಇ ತಿ ಹ ಪ್ಲಸ್ ಆ ಹ ಸ ಪ್ಲಸ್ ಅ ಸ ಇತಿಹಾಸ. ನಂತರ ಪದ ಅತಿಶಯ. ಅ ತಿ ಶ ಯ. ಮೊದಲಿಗೆ ಆ ಡೈರೆಕ್ಟ್ ಸ್ವರ ಯಾವಾಗೂ ಕೂಡ ಡೈರೆಕ್ಟ್ ಹಂಗೆ ಬರ್ಕೊಳ್ತೀವಿ. ಟಿಗೆ ತ ಪ್ಲಸ್ ಇ ತಿ. ಶಾಗೆ ಶ ಪ್ಲಸ್ ಆ ಶ. ಯಾಗೆ ಯ ಪ್ಲಸ್ ಆ. ನೋಡಿದ್ವಿ ಈ ಅತಿಶಯ ಆ ಡೈರೆಕ್ಟ್ ಬರ್ಕೊಂಡಿದ್ದೀವಿ. ತೀಗೆ ತ ಪ್ಲಸ್ ಇ ತಿ. ಶಾಗೆ ಶ ಪ್ಲಸ್ ಆ ಶ. ಯಾಗೆ ಯ ಪ್ಲಸ್ ಆ ಅತಿಶಯ. ನಂತರ ಪದ ಇಲ್ಲಿ ನಾವು ನೋಡ್ತಾ ಇದ್ದೀವಲ್ವ ಕಂಠಪಾಠ. ಕಂ ಠ ಪ ಠ. ಮೊದಲಿಗೆ ಕಂಠ ಕ ಪ್ಲಸ್ ಅಂ ಕ ಪ್ಲಸ್
ಅಂ ಕಂ ಠ ಪ್ಲಸ್ ಅ ಠ ಅದಾದಮೇಲೆ ಪ ಪ್ಲಸ್ ಆ ಪ ಪ ಠ ಠ ಪ್ಲಸ್ ಅ ಠ ಪ್ಲಸ್ ಅ ನೋಡ್ತಿದ್ದೀವಿ. ಕ ಪ್ಲಸ್ ಅಂ ಕಂ ಠ ಪ್ಲಸ್ ಅ ಠ ಫ ಪ್ಲಸ್ ಆ ಫ ಠ ಪ್ಲಸ್ ಅ ಠ ಕಂಠ ಪಾಠ. ನೆಕ್ಸ್ಟ್ ಪದ 10ನೇದು ಪ್ರಾತಃ ಕಾಲ. ಪ್ರಾತಃ ಕಾಲ. ಈಗ ಪ್ರಾಗೆ ಮೊದಲಿಗೆ ಪ್ರ ಇದೆ, ಪ ನಂತರ ರ ಒತ್ತಕ್ಷರ, ಪ್ರ ಆ ಮಾತ್ರ ಪ್ರ ನೋಡಿ ಪ ರ ಆ ಪ್ರ. ನೆಕ್ಸ್ಟು ತಹ ಇದೆ, ತ ಪ್ಲಸ್ ಅಹ ಪ ಪ್ಲಸ್ ರ ಅ ಪ್ರ ತ ಪ್ಲಸ್ ಅಹ ತಹ. ನಂತರ ಕ ಇದೆ, ಕ ಪ್ಲಸ್ ಆ ಕ ಲ ಪ್ಲಸ್ ಅ ಲ ನೋಡ್ತಿದ್ವಲ್ವ. ಪ್ರಾಗೆ ಪ ಪ ರ ಅ ಪ್ರ ತಹ ತ ಅಹ ತಹ. ಕ ಕ ಪ್ಲಸ್ ಆ ಕ ಲ ಪ್ಲಸ್ ಆ ಲ ಪ್ರಾತಃ ಕಾಲ. ನಂತರ ನೋಡಿ ಸ ಹಿ ತ್ಯ ಮೊದಲನೇ ಅಕ್ಷರ ಯಾವುದಿದೆ, ಸ ಇದೆ. ಸ ಪ್ಲಸ್ ಆ ಸ ಹಿ ಹ ಪ್ಲಸ್ ಇ ತ ತಾಗೆ ಯಾವ ಒತ್ತಕ್ಷರ ಇದೆ, ತ ಪ್ಲಸ್ ಒತ್ತಕ್ಷರ ಯ ಮಾತ್ರ ಆ ಸಾಹಿತ್ಯ. ನೋಡಿ ಸ ಪ್ಲಸ್ ಆ ಸಾ ಹ ಪ್ಲಸ್ ಇ ಈ ಸ ಪ್ಲಸ್ ಇ ತ ಪ್ಲಸ್ ಯ ಪ್ಲಸ್ ಅ ತ್ಯ ಸಾಹಿತ್ಯ. ನಂತರ ಪದ ವೈವಿಧ್ಯ. ವೈವಿಧ್ಯ ಮೊದಲಿಗೆ ವೈ, ವ ಪ್ಲಸ್ ಐ ಮಾತ್ರ ಇದೆ, ಐ ಇಲ್ಲಿ ಎ ಮಾತ್ರ ಇದೆ. ವ ಪ್ಲಸ್ ಐ ಪ್ಲಸ್ ಎ ವೈ. ನಂತರ ವಿ, ವ ಪ್ಲಸ್ ಇ ವಿ ಧ ಪ್ಲಸ್ ಯ ಒತ್ತಕ್ಷರ ಪ್ಲಸ್ ಆ ಮಾತ್ರ. ನೋಡಿ ವೈ ವ ಐ ಎ ವೈ ವಿ ವ ಇ ವಿ ದ್ಯ ದ ಯ ಅ ದ್ಯ ವೈವಿಧ್ಯ. ನಂತರ ಗುರುಗಳು. ಗುರುಗಳು ಮೊದಲಿಗೆ ಗು ಗ ಪ್ಲಸ್ ವು ಗು ರ ಪ್ಲಸ್ ವು ರು ಗ ಪ್ಲಸ್ ಅ ಗ ಳು ಪ್ಲಸ್ ಉ ಳು. ನೋಡಿ ಗ ಪ್ಲಸ್ ವು ಗು ರ ಪ್ಲಸ್ ವು ರು ಗ ಪ್ಲಸ್ ಅ ಗ ಲ ಪ್ಲಸ್ ವು ಳು ಗುರುಗಳು. ನಂತರದ ಪದ ಶೃಂಗಾರ. ಶೃಂಗಾರ ಮೊದಲಿಗೆ ಶ ರು ಒತ್ತಕ್ಷರ ರು ಆ ಮಾತ್ರ ಶೃಂ ನೋಡಿ ಶ ರು ಶೃಂ ಅಂ ಶೃಂ. ನೆಕ್ಸ್ಟು ಗ ಗ ಪ್ಲಸ್ ಆ ಗ ರ ರ ಪ್ಲಸ್ ಅ ಶೃಂಗಾರ. ನೋಡಿ ಶ ಪ್ಲಸ್ ರು ಪ್ಲಸ್ ಅಂ ಶೃಂ ಗ ಪ್ಲಸ್ ಆ ಗ ರ ಪ್ಲಸ್ ಆ ರ ಶೃಂಗಾರ. ನಂತರದ ಪದ ಸ್ಮರಣೆ. ಸ್ಮರಣೆ ಮೊದಲಿಗೆ ಸ ಇದೆ, ಸ
ಮ ಒತ್ತಕ್ಷರ ಮ, ಅ ಮಾತ್ರ ಸ್ಮ, ಸ ಮ ಒತ್ತಕ್ಷರ ಮ, ಆ ಮಾತ್ರ ಸ್ಮ. ನೆಕ್ಸ್ಟು ರ, ರ ಪ್ಲಸ್ ಅ ರ. ನಂತರ ನೆ ಇದೆ, ನ ಪ್ಲಸ್ ಎ ಸ್ಮರಣೆ. ನೋಡ್ತಿದ್ದೀವಲ್ವಾ, ಸ ಪ್ಲಸ್ ಮ ಪ್ಲಸ್ ಅ ಸ್ಮ, ರ ಪ್ಲಸ್ ಅ ರ, ನ ಪ್ಲಸ್ ಎ ನೆ. ನೆಕ್ಸ್ಟ್ ಪದ ಚರಣ ಕಮಲ, ಚ ರ ನ ಕಮಲ. ಮೊದಲಿಗೆ ಚ, ಚ ಪ್ಲಸ್ ಅ ಚ, ರ, ರ ಪ್ಲಸ್ ಅ ರ, ನ, ನ ಪ್ಲಸ್ ಅ ನ, ಕ, ಕ ಪ್ಲಸ್ ಅ ಕ, ಮ ಪ್ಲಸ್ ಅ ಮ, ಲ ಪ್ಲಸ್ ಅ ಲ. ಇನ್ನೊಂದ್ಸಲ ನೋಡಿ, ಚ ಪ್ಲಸ್ ಅ ಚ, ರ ಪ್ಲಸ್ ಅ ರ, ನ ಪ್ಲಸ್ ಅ ನ, ಕ ಪ್ಲಸ್ ಅ ಕ, ಮ ಪ್ಲಸ್ ಅ ಮ, ಲ ಪ್ಲಸ್ ಅ ಲ. ನಂತರ ಪದ ಸಂಪ್ರದಾಯ, ಸಂಪ್ರದಾಯ. ಮೊದಲಿಗೆ ಸಂ, ಸ ಪ್ಲಸ್ ಅಂ ಸಂ, ಪ್ರ, ಪ ಪ್ಲಸ್ ರ ಪ್ಲಸ್ ಅ ಪ್ರ. ನಂತರ ದ, ದ ಪ್ಲಸ್ ಆ. ನೆಕ್ಸ್ಟು ಯ, ಯ ಪ್ಲಸ್ ಅ. ನೋಡಿ, ಸ ಪ್ಲಸ್ ಅಂ ಸಂ, ಪ ಪ್ಲಸ್ ರ ಪ್ಲಸ್ ಅ ಪ್ರ, ದ ಪ್ಲಸ್ ಆ ದ, ಯ ಪ್ಲಸ್ ಅ ಅ ಸಂಪ್ರದಾಯ. ನೆಕ್ಸ್ಟು ಆರಾಧನೆ, ಆ ರ ಧನೆ ಆರಾಧನೆ. ಮೊದಲಿಗೆ ಆ ಸ್ವರ ಹಾಗೆ ಬರ್ಕೊಳ್ತೀವಿ, ಆ, ರಾಗೆ ರ ಪ್ಲಸ್ ಆ ರ, ಧ, ಧ ಪ್ಲಸ್ ಅ. ನೆಕ್ಸ್ಟು ನೆ, ನ ಪ್ಲಸ್ ಎ ಆರಾಧನೆ. ಅ ಪ್ಲಸ್ ರ, ರ ಪ್ಲಸ್ ಅ ರ, ಧ ಪ್ಲಸ್ ಅ ಧ, ನ ಪ್ಲಸ್ ಎ ನೆ ಆರಾಧನೆ. 19ನೇದು ಮುಂಗಾರು, ಮು ಗ ರು. ಮೊದಲಿಗೆ ಮು, ಮ ಪ್ಲಸ್ ಗ ಪ್ಲಸ್ ಅ ಗ, ರ ಪ್ಲಸ್ ಹು ಮುಂಗಾರು. ನಂತರ ಲಾಸ್ಟ್ ಪದ ಬೇಸಾಯ, ಬೇಸಾಯ. ಬ ಪ್ಲಸ್ ಎ ಬೆ, ಸ ಪ್ಲಸ್ ಆ ಸಾ, ಯ, ಯ ಪ್ಲಸ್ ಅ. ನೋಡಿ, ಬ ಪ್ಲಸ್ ಎ ಬೆ, ಸ ಪ್ಲಸ್ ಆ ಸಾ, ಯ ಪ್ಲಸ್ ಆ ಯ ಬೇಸಾಯ. ಇದು 20 ಗುಣಿತಾಕ್ಷರ ಪದಗಳನ್ನು ಬಿಡಿಸುವಂತಹ ಕ್ರಮ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಒತ್ತಕ್ಷರ ಪದಗಳು ಅಂದರೆ 2 ಅಕ್ಷರ ಒತ್ತಕ್ಷರ ಪದಗಳನ್ನು ಬಿಡಿಸಿ ಬರೆಯೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅದು 3, 4, 5, 6ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋ.